ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ನಾವೇನು ಇದೇ ತಿಂಗಳು 25ನೇ ತಾರೀಕು ಹೋರಾಟಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ವಿಷಯ ಈಗಾಗಲೇ ಅನೇಕ 35 ವರ್ಷಗಳ ಹೋರಾಟಗಳನ್ನ ನಾವು ಕಾಣ್ತಾ ಇದ್ದೀವಿ. 1/8/24 ಮಾನ್ಯ ಸುಪ್ರೀಂ ಕೋರ್ಟ್ ಅವರು ಏನು ಪರಿಶಿಷ್ಟ ಜಾತಿಗಳಿಗೆ ವರ್ಗೀಕರಣ ಮಾಡಬಹುದು ರಾಜ್ಯ ಸರ್ಕಾರ ಅಂತ ಏನು ಅವ್ರು ತೀರ್ಪು ಕೊಟ್ಟಿದ್ರು, ಆ ತೀರ್ಪು ಈಗ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಬಹುಶಃ ತೀರ್ಪು ಬಂದ ನಂತರ ಆಂಧ್ರ, ತೆಲಂಗಾಣ ಹಾಗೂ ಹರಿಯಾಣ 3 ರಾಜ್ಯಗಳು ಈ ವರ್ಗೀಕರಣವನ್ನ ಇಂಪ್ಲಿಮೆಂಟೇಶನ್ ಮಾಡಿದ್ರು. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟೆಲ್ಲ ಗೊಂದಲಗಳನ್ನು ಕೊಡ್ತಾ ಇದೆ, ಯಾಕೆ ಮಾಡ್ತಾ ಇದಾರೆ, ಇವ್ರು ಏನ್ ಮಾಡ್ಬೇಕಂತ ಏನ್ ಮನಸ್ಸಿಲ್ವಾ, ಅಥವಾ ನಾವೇನು ಶೋಷಿತ ಸಮುದಾಯ ಅಲ್ವಾ, ಅಥವಾ ನಾವು ಅವ್ರನ್ನ ಓಟ್ ಹಾಕಿ ಗೆಲ್ಸಿಲ್ವಾ, ಈ ಪ್ರಶ್ನೆಗಳೆಲ್ಲ ನಮ್ಮ ಸಮುದಾಯಕ್ಕೆ ಇವತ್ತು ಕಾಡ್ತಾ ಇದೆ. ಹಾಗಾಗಿ ಈ ಒಂದು ಹೋರಾಟ ನಿರಂತರವಾಗಿ 27ನೇ ತಾರೀಕು ಆ ಸರ್ಕಾರ ಏನಾದ್ರೂ ಒಂದು ತೀರ್ಮಾನ ತಗೊಂಡು ನಮಗೆ ಸಿಗ್ಬೇಕಾದಂತ, ಈಗಾಗಲೇ ನ್ಯಾಯಮೂರ್ತಿ ಸದಾಶಿವ ವರದಿಗಳು ನಮ್ಗೆ 6% ಕೊಡಬೇಕಂತ ಅವರು ವರದಿಯಲ್ಲಿ ಹೇಳಿದ್ದಾರೆ. ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸರು ಅವರು ಸಹ ನಮ್ಮ ಒಂದು ಜನಸಂಖ್ಯೆಗೆ ಅನುಸಾರವಾಗಿ 6% ಸಿಗ್ಲೇಬೇಕು ಅನ್ನೋದು ಅವರು ಸಹ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಹಾಗಾಗಿ ಎಲ್ಲ ವರದಿಗಳು ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೀವಿ, ನಮ್ಮ ಸಮಸ್ಯೆಗಳು ಹೆಚ್ಚಿದೆ ಅಂತ ಗೊತ್ತಿದ್ರು ಸಹ ಈ ಸರ್ಕಾರ ಮಲತಾಯಿ ಧೋರಣೆಯನ್ನ ತೋರ್ತಾ ಇದೆ. ಇದನ್ನ ನಾವು ವಿರೋಧಿಸಿ ಧಿಕ್ಕರಿಸಿ ನಾವು ನಿರಂತರವಾಗಿ ಈ ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇವರು 27ನೇ ತಾರೀಕು ಖಡಾಖಂಡಿತವಾಗಿ ಅವರು ಅನುಷ್ಠಾನಕ್ಕೆ ತರಲೇಬೇಕು. ಇಲ್ಲದಾದ್ರೆ ಈ ರಾಜ್ಯದಲ್ಲಿ ನಮ್ಮ ಮಾದಿಗರು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಅದನ್ನ ಮಾಡ್ಲಿಕ್ಕೋಸ್ಕರ ನಮ್ಮ ನಾಯಕರಾದಂತ ಎನ್ ಮೂರ್ತಿ ಅವರು, ಶಂಕರಪ್ಪ ಅವರು, ಭೀಮರಾಜ್ ನಾವೆಲ್ಲರೂ ಒಟ್ಟಾಗಿ ಸೇರಿದ್ವಿ. ಎಲ್ಲಾ ಸಂಘಟನೆಗಳು ಒಂದು ಒಕ್ಕೂಟ ಮಾಡಿಕೊಂಡು ಈ ಸಮುದಾಯಕ್ಕೋಸ್ಕರ ನ್ಯಾಯವನ್ನ ಕೇಳ್ತಾ ಇದ್ವಿ. ಸರ್ಕಾರಕ್ಕೆ ಮತ್ತೆ ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು 27ನೇ ತಾರೀಕು ಇದನ್ನ ನೀವು ಜಾರಿ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಮನವಿ. ಈಗ